ಇವತ್ತು ನಮ್ಮ ದೋಸ್ತನ ಕೂಡ ಕೂತಾಗ ಹಿಂಗಾಗತ್ತ ಅನ್ಕೊಂಡೇ ಇದ್ದಿದ್ದಿಲ್ಲ. ಇವತ್ತು ಸೂರ್ಯ ಮಾರಿ ಮ್ಯಾಗ ಬಂದು ರ್ಯಾಪ್ ಹೊಡೆದ್ರು ಏಳೋ ಸ್ಥಿತಿಯಾಗ ನಾವು ಇದ್ದಿದ್ದಿಲ್ಲ. ಯಾಕಂದರೆ ಇವತ್ತು ಕೆಲಸ ಇದ್ದಿದ್ದಿಲ್ಲ. ಇವತ್ತು ಕೆಲಸ ಇರ್ಲಾರ್ದು ನಮ್ಮ ದೋಸ್ತ ಒಬ್ಬ ಕೂತಾನಂತಕೇಳಿ ನಾನು ಅವನು ಕೂಡ ಬಂದು ಕೂತು ಜಾಯ್ನ್ ಆಗಿಬಿಟ್ಟೆ. ಹಂಗೆ ಕೂತಿದ್ದೆ, ನಮ್ಮ ಅಣ್ಣವ್ರು ಫೋನ್ ಹಚ್ಚಿದ್ರು. ಸ್ವಲ್ಪ ಬ್ಯಾಂಕಿನಾಗ ಕೆಲಸ ಅದಕ್ಕೆ ಅದೇ ಬ್ಯಾಂಕಿಗೆ ಹೋಗೋಣಂಬ ಅದಕ್ಕೆ ಫೋನ್ ಹಚ್ಚಿದ ಮೇಲೆ ಹಂಗೆ ಗಾಡಿ ತೊಗೊಂಡು ಹೊಂಟ್ಬಿಟ್ಟೇವ್ರಿ. ಬ್ಯಾಂಕಿಗೆ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಕೇಳಿ ನಾವು ಹೊಂಟ್ಬಿಟ್ಟೇವ್ರಿ ಹೊಳ್ಳಿ ಮನೆ ಕಡೆ. ನಾ ಬ್ಯಾಂಕ್ನಿಂದ ಬರತ್ತಾನ ನಮ್ಮ ದೋಸ್ತ ಅಷ್ಟೇ ಕಟ್ಟಿ ಕೂತಿದ್ದಾರೆ. ಅವ್ನು ಕೂಡ ಜಾಯ್ನ್ ಆಗಿಬಿಟ್ಟಿರಿ. ಮತ್ತು ಹೊಳ್ಳಿ ಕಟ್ಟಿ ಕೂತು ಸಾಕಾಯ್ತದ ಕೆರೆ ಇಷ್ಟಿಂಗ್ ಕುಡ್ಲಾಗ ಬಂದ್ಬಿಟ್ಟಿವಿ ನೋಡ್ರಿ. ನಮ್ಮ ದೋಸ್ತ ಸಾಂಗ್ ಆಡ್ಲಾಕತ್ತಾನ, ಸ್ವಲ್ಪ ಸಾಂಗ್ ಕೇಳ್ರಿ. ಅಲ್ಲಿ ನಿಂತು ಮನೆಗೆ ಬಂದೇವ್ರಿ. ಮನೆಗೆ ಬಂದು ಸುಮ್ಮ ಕುಂದ್ರನ ಬೇಸರ ಆಗ್ಲಾಕತ್ತದ್ಕೆರೆ ಇಲ್ಲಿ ಸ್ವಲ್ಪ ಬರ್ದ್ಬಿಟ್ಟು ನೋಡ್ರಿ ಜಾನಪದ ಸಾಂಗ್. ಹಂಗೆ ಅದಕ್ಕೆ ನಮಾಜ್ ಟೈಮ್ ಆಗ್ಯದ. ಅದಕ್ಕೆ ಜಳಕ ಮಾಡಿ ಫ್ರೆಶ್ ಆಗಿ ಹೊಂಟ್ಬಿಟ್ಟು ನೋಡ್ರಿ ನಮಾಜಿ ಕಡೆ. ನಮಾಜ್ ಅದು ಮುಗಿಸ್ಕೊಂಡು ಹೊಂಟ್ಬಿಟ್ಟಿವಿ ನೋಡ್ರಿ ಹೊಳ್ಳಿ ಮನೆ ಕಡೆ. ಸಿಗಮ್ರಿ ಮುಂದಿನ ಬ್ಲಾಗ್ನಾಗ. ಇಷ್ಟ ಆದ್ರೆ ಲೈಕ್ ಮಾಡಿರಿ.